ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ನೋಡ್ರಿ ಕಳಪ್ಪ, ಪ್ರಕಾಶ್ ರೈ ಅವ್ರ ಅಕ್ಕನ ರೇಂಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನೋಡಮ್ಮ, ನಾನೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ನಿನ್ನ ಮನಸ್ಸು ಗಟ್ಟಿ ಮಾಡ್ಕೊಳಮ್ಮ. ನಾನು ಹುಟ್ಟಾಗಿಂದ ಅಕ್ಕ ತಂಗಿರ ಜೊತೆ ಬೆಳೆದು ದೊಡ್ಡವನಾಗಿರೋನು. ನಾನೀಗ ನಿನ್ಗೆ ಹೇಳೋ ವಿಷಯ ತಡ್ಕೊಳಕ್ಕೆ ಆ ದೇವರೇ ನಿನಗೆ ಶಕ್ತಿ ಕೊಡಬೇಕು. ಅದೇನು ಹೇಳು. 2 ದಿನದ ಹಿಂದೆ ನಮ್ಮ ಗೌಡ್ರು KRS ಡ್ಯಾಮಲ್ಲಿ ಬಿಚ್ಚೋದಾಗಿದ್ದಾರೆ. ಏನು ಅಂದ್ರೆ ಇಲ್ಲಲ್ಲ KRS ಡ್ಯಾಮಲ್ಲಿ. ಓ ಜೀಸಸ್, ನಿನಗೇನ್ ಕಣ್ಣಿಲ್ವೇನಪ್ಪ? ನಮ್ಮ ಗೌಡ್ತಿಗಿಂತ ಅದೊಂದು ಪರಿಸ್ಥಿತಿ ಯಾಕಪ್ಪ ಕೊಟ್ಟೆ? ಹುಡುಗದ ಏನೋ ಕೈ ಬಿಡೈತಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವೇ? ನೋಡಮ್ಮ, ನಾವೆಲ್ಲ ಇಷ್ಟೊಂದು ಅಳ್ತಾ ಇದೀವಿ, ನಿನ್ ಕಣ್ಣಲ್ಲಿ ಎರಡನೇ ನೀರು ಬಂದಿಲ್ವಲ್ಲಮ್ಮ? ದುಃಖ ಜಾಸ್ತಿ ಆದ್ರೆ ಕಣ್ಣಲ್ಲಿ ನೀರ್ ಬರಲ್ಲ ಕಳಪ್ಪ. ಆಂಟಿ, ಚೆನ್ನಾಗಿ ಹತ್ಕೊಂಬಿಡಿ, ನಿಮ್ ಭಾರ ಎಲ್ಲ ಕಮ್ಮಿ ಆಗೋಗುತ್ತೆ. ಹತ್ರ ಭಾರ ಕಮ್ಮಿ ಆಗುತ್ತೆ ಬೇಟೆ. ಲೇ, ನಾನು ಹೇಳ್ತಾ ಇರೋದು ಮೈ ಭಾರ ಅಲ್ಲ ಕಣೋ, ಮನಸ್ಸಿನ ಭಾರ ಕಮ್ಮಿ ಆಗತ್ತೆ ಅಂತ ಹೇಳದ್ನಪ್ಪ. ತಲೆ ತುಂಬಾ ಹೂವು, ಹಣೆ ತುಂಬಾ ಕುಂಕುಮ ಇಲ್ಲದೆ ಇರೋದು ನೋಡಿ ಕಲ್ಪನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಕ್ಕ. ಲೇ ಕರಡಿ, ಹೋಗೋ, ಒಂದ್ ಬಿಳಿ ಸೀರೆ, ಒಂದ್ 7 o'clock ಬ್ಲೇಡ್ ತಗೊಂಬೋಗೋ. ಇವ್ರು ತಲೆ ಬೋಡ್ಸಿ ಬಿಳಿ ಸೀರೆ ಉಡ್ಸ್ಬೇಕು. ಜಾರ್ಜಿ, ತಾಳಿ ಕಿತ್ತಾಕೋ. ಲೇ ಇಂಜಿ, ಕುಂಕುಮ ಆಡ್ಸೋ, ಬಲೆ ಹೊಡೆದಾಕೋ. ಬದುಕಿದ್ದಾರೆ. ನೋಡಮ್ಮ, ನಮ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಬಂದಿದೆ, ಅದು ತಪ್ಪಾಗಕ್ ಸಾಧ್ಯನೇ ಇಲ್ಲ. ಅಯ್ಯ, ನಿಮ್ ಇನ್ಫಾರ್ಮೇಶನ್ ಮನೆ ಹಾಳಾಗ ನಮ್ಮ ಯಜಮಾನ್ರು ಚೆನ್ನಾಗೇ ಬದುಕಿದ್ದಾರೆ, ತೋರ್ತಲ್ಲಿದ್ದಾರೆ. ಬನ್ನಿ ತೋರಿಸ್ತೀನಿ. ಅಯ್ಯ, ಬನ್ನಿ. ತಗಲಾಕೊಂಡ್ರಿ ಆಂಟಿ, ತಗಲಾಕೊಂಡ್ರಿ ಆಂಟಿ, ಪಡವಾರಳಿ ಪಡ್ಡೆಗಳ ಕೈಲಿ ತಗಲಾಕೊಂಡ್ರಿ. ಗಾನಕ್ಕೆ ಹೋಗಿಲೆ ಸಿಕ್ಕಾಕೊಂಡ್ಬಿಟ್ರು. ಏನೇ ಗೌರ, ಇಂಥ ಕೆಲಸ ಮಾಡ್ಬಿಟ್ಟೆ. ಇದ್ದು ನಾನು ಸಿಗಾಕಿಸ್ಬಿಟ್ಟಲ್ಲೇ. ಚಳ್ಳೆ ಅಂತ ತಿರ್ಸಿ ನೋಡಿ. ಕಬಡ್ಡಿ 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 ಕಬಡ್ಡಿ. ಓಡ್ಬೇಡ್ರಿ, ನನಗೆ ಸುಸ್ತಾಗ್ಬಿಟ್ಟಿದೆ. ನೀವೇನಾದ್ರು ಓಡಿದ್ರೆ ನಿಮ್ ಕಾಲು ಶೂಟ್ ಮಾಡಕ್ ಬಿಡ್ತೀನಿ. ಆಯ್ತು ಕಾಲಪ್ಪ, ಕಾಲು ಸುಡ್ಬೇಡ. ಏನ್ ಗೌರ, ಕಥೆನೇ ಬದಲಾಯಿಸ್ಬಿಟ್ಟಲ್ಲ ನೀನು. ಇಲ್ಲ ರೀ, ಇವರು ನಿನ್ ಗಂಡ ಸೊತ್ತೋಗಿದ್ದಾರೆ, ಈ ಚಿನ್ನದ ಬೆಳೆ ಎಲ್ಲ ತೆಗಿಬೇಕು, ಕುಂಕುಮ ಇಟ್ಕೋಬಾರ್ದು, ಹೂವು ಮುಡ್ಕೋಬಾರ್ದು ಅಂದ್ರು. ಅದಕ್ಕೆ ಇಲ್ಲ, ನನ್ನ ಗಂಡ ಬದುಕಿದ್ದಾರೆ ಅಂತ ಕರ್ಕೊಂಡ್ ಬಂದೆ ತೋರ್ಸಕ್ಕೆ. ನನಗ್ ಸಮಸ್ಬಿಡಿ. ಹೌದಾ ಗೌರ, ನನ್ ಚಿನ್ನ ನೀನು. ಸಮಸ್ಬಿಟ್ಟಿದ್ದೀನಿ ಬಿಡು. ಕಾಣಪ್ಪ, ಕೈ ನೈತೈತೆ, ಬಸ್ಸಿ ಇಳಿಸ್ಬಿಡ್ಲಾ? ನಾನು ಗನ್ ಒಳಗಡೆ ಇಟ್ಕೊಂಡ್ಲಾ? ಇಟ್ಬಿಡು ಅದ್ಬಿಟ್ಟಿ. ಅದಿರ್ಲಿ ಗೌಡ್ರೆ, ಮತ್ತೆ ಇಷ್ಟೊತ್ತಿ ಬಚ್ಚಿಟ್ಕೊಂಡೆಲ್ಲ ನಾಟಕ ಆಡಿದ್ರಲ್ಲ, ಅದ್ಯಾಕೆ? ಅದು ಆ ರಾಮೇಗೌಡನಲ್ಲ, ಅದೇ ಚಿಗುರು ಮಿಸೆ ಹುಡುಗ. ಅವನು ನನ್ನ ಹೊಲದಲ್ಲೇ ಉತ್ತೋದು ಬಿತ್ತೋದು ಎಲ್ಲ ಕಲ್ತು ಅವ್ರ ಅಪ್ಪನ ಜಮೀನು ಸಿಕ್ಬಿಡ್ತು ಅಂದ್ಬಿಟ್ಟು ಸಾನೆ ಆರಂಭ ಮಾಡಿ ಸಾನೆ ಫಸಲು ತೆಗೆದ್ಬಿಟ್ಟವನೆ. ಅಷ್ಟೇ ಅಲ್ಲ, ದುರಂಕಾರ ಪಟ್ಕೊಂಡು ನನಗೆ ಸಡ್ ಹೊಡಿತಾವನೆ. ಅದಕ್ಕೆ ಅವನಿಗೆ ಹೆಂಗನ ಪಾಠ ಕಲಿಸ್ಬೇಕು ಅಂತ ಹಿಂಗೆ ಮಾಡಿದೆ ಅಷ್ಟೇ. ಅದು ಅವನ್ ರಾಗಿ ಮೆದೆಗೆ ಬೆಂಕಿ ಇಟ್ಟಿದ್ದೆ ನಾನು. ಹಿಂಗೆಲ್ಲ ಓಡಾಡ್ಕೊಂಡಿದ್ರೆ ಎಲ್ಲಿ ನನ್ನ ಮೇಲೆ ಅನುಮಾನ ಬಂದ್ಬಿಡ್ತದೋ ಅಂದ್ಬಿಟ್ಟು ಗೌರನ್ಗೆ ಹೇಳಿ ನಾನು ಕಳುವಾಗಿದ್ದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ದೆ. ಆಮೇಲೆ ಹಿಂಗೆಲ್ಲ ಬಚ್ಚಿಟ್ಕೊಂಡು ಆಟ ಆಡಿಸ್ದೆ. ಕಳಪುರೆ ನಮ್ಮ ಯಜಮಾನ್ರು ಕಾಣ್ತಾ ಇಲ್ಲ. ಕಳಪ, ಇದು ಮಾತ್ರ ನನಗೆ ಗೊತ್ತಿಲ್ಲ. ಗೌಡ್ರೆ, ನಿಮ್ಮ ಮನೆಗೆ ಹುಲ್ಲಿನ ಮೆದೆಗೆಲ್ಲ ಬೆಂಕಿ ಬಿದ್ಬಿಟ್ಟಿದೆ. ಮಾಡಿದ್ದು ಮಾರಾಯ.
ಯಾರೋ ನೀವು ಈ ಲೆವೆಲ್ಗೆ ಬಿಲ್ಡಪ್ ಕೊಟ್ಕೊಂಡು ಬರ್ತಾ ಇರೋದು? నేనేరా తాగుడు సినిమా చెడ్డి రెడ్డి న్యాయాన్ని చంపేసి తింటున్నావు, అన్యాయంకి హార్లిక్స్ బోర్మిట ఇస్తున్నావు.